ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ದ್ವಿತೀಯ PUC ಅರ್ಥಶಾಸ್ತ್ರ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತಕ್ಕಂತಹ ಒಂದು ವಿಷಯದಲ್ಲಿ ಇವತ್ತಿನ ದಿನ ಒಂದು ಉದ್ಯಮ ಘಟಕ ಹೇಗೆ ಲಾಭವನ್ನು ಗಳಿಸುತ್ತದೆ, ಅದು ಗರಿಷ್ಠ ಲಾಭವನ್ನು ಗಳಿಸುತ್ತದೆ. ಗರಿಷ್ಠ ಲಾಭ ಗಳಿಸುವಿಕೆ ಅಂದ್ರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕವೊಂದು ಗರಿಷ್ಠ ಲಾಭವನ್ನು ಹೇಗೆ ಗಳಿಸುತ್ತದೆ, ಯಾವ ಸನ್ನಿವೇಶದಲ್ಲಿ ಇಲ್ಲಿ ಉದ್ಯಮ ಘಟಕ ಅಥವಾ ಒಂದು ಕಾರ್ಖಾನೆ ಅಂತಕ್ಕಂಥದ್ದು ಲಾಭ ಗಳಿಸುತ್ತದೆ ಅಂತಕ್ಕಂಥ ವಿಚಾರವನ್ನ ಇವತ್ತು ನಾವು ವಿವರಣವಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ. ಇಲ್ಲಿ ಪರಿಪೂರ್ಣ ಪೈಪೋಟಿ ಅಂತ ಹೇಳಿದ್ರೆ ಅಧಿಕ ಸಂಖ್ಯೆಯ ಮಾರಾಟಗಾರರು ಮತ್ತು ಗ್ರಾಹಕರನ್ನ ಹೊಂದಿರತಕ್ಕಂತಹ ಒಂದೇ ಗುಣಮಟ್ಟದ ಸರಕನ್ನು ಹೊಂದಿರುವಂತಹ ಒಂದೇ ಬೆಲೆಯಲ್ಲಿ ಮಾರಾಟ ಮಾಡತಕ್ಕಂತಹ ಅಸ್ತಿತ್ವ ಇರತಕ್ಕಂತಹ ಮಾರುಕಟ್ಟೆಯನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿದ್ರೆ ಏನು, ಅಧಿಕ ಸಂಖ್ಯೆಯ ಕೊಳ್ಳುವವರು ಮತ್ತು ಮಾರುವವರನ್ನು ಹೊಂದಿದ್ದು ಒಂದೇ ಗುಣಮಟ್ಟದ ಸರಕು ಒಂದೇ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ರೆ ಆ ಮಾರುಕಟ್ಟೆಯನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಈ ತರದ ಲಕ್ಷಣವನ್ನ ಹೊಂದಿರತಕ್ಕಂಥ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಯಾವ ರೀತಿಯಾಗಿರ್ತಕ್ಕಂತಹ ಲಾಭ ಗಳಿಸುತ್ತದೆ ಅಂತಕ್ಕಂಥ ವಿಚಾರವನ್ನ ನಾವು ನೋಡ್ಬೇಕು. ಈಗ ಲಾಭ ಅಂದ್ರೆ ಉದ್ಯಮ ಘಟಕ ಮುಖ್ಯವಾಗಿರ್ತಕ್ಕಂತಹ ಒಂದು ಉದ್ದೇಶವನ್ನು ಹೊಂದಿರ್ತದೆ. ಯಾವುದೇ ಒಂದು ಉದ್ಯಮ ಘಟಕ ಲಾಭ ಗಳಿಸುವುದೇ ಮುಖ್ಯ ಉದ್ದೇಶ ಆಗಿರುತ್ತದೆ. ಯಾರೇ ಒಬ್ಬರು ಕಾರ್ಖಾನೆ ಸ್ಥಾಪನೆ ಮಾಡಿದ್ರೆ ಅಥವಾ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ರೆ ಅಲ್ಲಿ ಆ ಕೈಗಾರಿಕೆಯ ಕಾರ್ಖಾನೆಯ ಅವನು ಸ್ಥಾಪನೆ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನು, ಹೆಚ್ಚು ಲಾಭ ಗಳಿಸಬೇಕು. ಹಾಗಾದ್ರೆ ಲಾಭ ಗಳಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಉದ್ಯಮ ಘಟಕ ಯಾವ ಹಂತದಲ್ಲಿ ಅದಕ್ಕೆ ಲಾಭ ಬರುತ್ತದೆ, ಯಾವ ಹಂತ ಅಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಸರಕುಗಳನ್ನ ಉತ್ಪಾದನೆ ಮಾಡಿದಾಗ ಮತ್ತು ಅದರ ಉತ್ಪಾದನಾ ವೆಚ್ಚ ಮತ್ತು ಆದಾಯದ ಮಟ್ಟ ಯಾವ ಹಂತದಲ್ಲಿ ಸಮತೋಲನವನ್ನು ಮುಟ್ಟುತ್ತದೆಯೋ ಆ ಹಂತವನ್ನ ನಾವು ಲಾಭದ ಹಂತ ಅಂತ ಹೇಳಿ ಕರಿಬಹುದು. ಅಂದ್ರೆ ಲಾಭ ಅಂತ ಹೇಳಿದ್ರೆ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸವನ್ನ ನಾವು ಲಾಭ ಅಂತ ಹೇಳಿ ಕರಿತೀವಿ. ಇದನ್ನ ಪೈ ಅಂತ ಅಕ್ಷರದಿಂದಲೂ ಸಹ ಕರಿತೀವಿ. ಅರ್ಥಶಾಸ್ತ್ರದಲ್ಲಿ ಲಾಭವನ್ನ ಗ್ರೀಕ್ ಭಾಷೆಯ ಸಂಕೇತಾಕ್ಷರವಾಗಿರ್ತಕ್ಕಂತಹ ಪೈ ಅಂತ ಹೇಳಿ ಕರಿತೀವಿ. ಪೈ TR minus TC ಅಂತೇಳಿ ನಾವು ನೋಡಬಹುದು. TR minus TC ಪೈ TR minus TC ಅಂತ ಹೇಳಿದ್ರೆ ಲಾಭವು ಉದ್ಯಮ ಘಟಕದ ಆದಾಯ, ಸರಕುಗಳನ್ನ ಉತ್ಪಾದಿಸಿರ್ತಕ್ಕಂಥ ಎಲ್ಲ ಸರಕುಗಳನ್ನ ಮಾರಾಟ ಮಾಡಿದಾಗ ಗಳಿಸ್ತಕ್ಕಂತಹ ಆದಾಯ, ಅದನ್ನ ಒಟ್ಟು ಆದಾಯ ಅಂತ ಕರಿತೀವಿ. ಉದ್ಯಮ ಘಟಕದ ಒಟ್ಟು ಆದಾಯ ಮತ್ತು ಆ ಸರಕುಗಳನ್ನ ಉತ್ಪಾದಿಸಲು ತಗಲಿರುವಂತಹ ಒಟ್ಟು ವೆಚ್ಚ, ಸರಕುಗಳನ್ನು ಉತ್ಪಾದಿಸಲು ತಗಲಿರ್ತಕ್ಕಂತಹ ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸವನ್ನ ನಾವು ಪೈ ಅಂತ ಹೇಳಿ ಕರಿತೀವಿ ಅಥವಾ ಲಾಭ ಅಂತ ಹೇಳಿ ಕರಿತೀವಿ. ಅಂದ್ರೆ ಉದ್ಯಮ ಘಟಕದ ಒಟ್ಟು ಆದಾಯ ಮತ್ತು ಉದ್ಯಮ ಘಟಕದ ವೆಚ್ಚಕ್ಕೆ ಮೀರಿದಂತಹ ಆದಾಯವನ್ನೇ ನಾವು ಇಲ್ಲಿ ಲಾಭ ಅಂತ ಹೇಳಿ ಕರಿತೀವಿ. ಹಾಗಾಗಿ ಪೈ ಅಂತ ಹೇಳಿದ್ರೆ ಇದು ಗ್ರೀಕ್ ಭಾಷೆಯ ಒಂದು ಸಂಕೇತಾಕ್ಷರ. ಪೈ TR minus TC ಅಂತಕ್ಕಂಥ ಒಂದು ವಿಚಾರ. ಹಾಗಾಗಿ ಲಾಭದ ಸೂತ್ರ ಯಾವುದು, ಲಾಭ TR minus TC
ಲಾಭ ಇಸ್ ಈಕ್ವಲ್ ಟು TR ಮೈನಸ್ TC ಅಂತ ಹೇಳಿ ಕರೀತೀವಿ. ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಗರಿಷ್ಠ ಲಾಭ ಗಳಿಸಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಮೂರು ಷರತ್ತುಗಳನ್ನ ಅದು ಪರಿಪೂರ್ಣಗೊಳಿಸಿರಬೇಕು. ಆ ಮೂರು ಷರತ್ತುಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂಥ ಷರತ್ತು ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಅಂತಕ್ಕಂಥದ್ದು. P is equal to MC ಅಂತ ಕರಿತೀವಿ. ಯಾವುದೇ ಒಂದು ಉದ್ಯಮ ಘಟಕ ಅದು ಲಾಭವನ್ನು ಗಳಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖವಾಗಿ ಮೂರು ಷರತ್ತುಗಳಿರ್ತವೆ. ಆ ಮೂರು ಷರತ್ತಿನಲ್ಲಿ ಮೊದಲನೇ ಷರತ್ತು ಯಾವುದು? ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಆನಂತರ ಸೀಮಾಂತ ವೆಚ್ಚದ ರೇಖೆಯು ಉದ್ಯಮ ಘಟಕದ ಲಾಭ ಗಳಿಸುವಂತಹ ಹಂತದಲ್ಲಿ ಇಳಿಕೆಯಾಗುವುದಿಲ್ಲ. ಉದ್ಯಮ ಘಟಕ ಒಂದು ಲಾಭದ ಗರಿಷ್ಠ ಮಟ್ಟದಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಇಳಿಕೆಯಾಗುವುದಿಲ್ಲ, ಅಂದ್ರೆ Q0 ನಲ್ಲಿ ಇಳಿಕೆಯಾಗುವುದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಇಷ್ಟನೇ, ಅದು ಗರಿಷ್ಠ ಲಾಭ ಗಳಿಸಬೇಕಾ? ಯಾವ ಹಂತದಲ್ಲಿ ಅಂತ ಹೇಳಿದ್ರೆ ಅದು ಗರಿಷ್ಠ ಲಾಭ ಗಳಿಸಬೇಕು ಅಂತ ಹೇಳಿದ್ರೆ ಸೀಮಾಂತ ವೆಚ್ಚದ ರೇಖೆಯು ಗರಿಷ್ಠ ಲಾಭ ಗಳಿಸುವ ಹಂತದಲ್ಲಿ ಅದು ಯಾವುದೇ ಕಾರಣಕ್ಕೂ ಇಳಿಕೆಯಾಗುವುದಿಲ್ಲ ಅಂತ ಆ ಹಂತವನ್ನ ಮುಟ್ಟಿರಬೇಕು. ಆನಂತರ ಮೂರನೇದಾಗಿರ್ತಕ್ಕಂಥದ್ದು ಸೀಮಾಂತ ವೆಚ್ಚ, ಅಥವಾ ಇಲ್ಲಿ ಮೂರನೇ ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಅಂತಕ್ಕಂತಹ ಈ ಮೂರು ಕಂಡೀಷನ್ಸ್ಗಳನ್ನ ಪರಿಪೂರ್ಣಗೊಳಿಸಿದಾಗ ಯಾವ ಉದ್ಯಮ ಸಂಸ್ಥೆ ಪರಿಪೂರ್ಣಗೊಳಿಸುತ್ತದೋ ಆ ಹಂತದಲ್ಲಿ ಉದ್ಯಮ ಘಟಕ ಲಾಭವನ್ನ ಗಳಿಸುತ್ತದೆ. ಹಾಗಾಗಿ ಮೊದಲನೇ ಕಂಡೀಷನ್ಸ್ ಅನ್ನ ನಾವು ವಿಶ್ಲೇಷಣೆ ಮಾಡೋಣ. ಮೊದಲನೇ ಕಂಡೀಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರುತ್ತದೆ. P is equal to MC ಅಂತ ಕರೀತೀವಿ. P ಅಂತ ಹೇಳಿದ್ರೆ ಬೆಲೆ ಅಂತಕ್ಕಂಥದನ್ನ ನಾವು ನೋಡಬಹುದು. MC ಅಂತ ಹೇಳಿದ್ರೆ ಸೀಮಾಂತ ವೆಚ್ಚ. ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರುವಂತಹ ಸನ್ನಿವೇಶ, ಅದನ್ನ ನಾವು ರೇಖಾಚಿತ್ರದಲ್ಲಿ ಹೇಗೆ ಬರೀತೀವಿ? P is equal to Q0 ಆಗಿರಬೇಕು ಅಂತಕ್ಕಂತಹ ಮೊದಲನೇ ಷರತ್ತು. ಈ ಮೊದಲನೇ ಷರತ್ತಿನಲ್ಲಿ ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಲಾಭ ಹಾಕಬೇಕು ಅಂತ ಹೇಳಿದ್ರೆ ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚ ಇಸ್ ಈಕ್ವಲ್ ಟು ಲಾಭ. ಅಂದ್ರೆ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸವನ್ನ ನಾವು ಲಾಭ ಅಂತೇಳಿ ಕರಿತೀವಿ. ಈ ವ್ಯತ್ಯಾಸ ಹೆಚ್ಚಾಗಿದೆ, ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಲಾಭವು ಹೆಚ್ಚಾಗುತ್ತದೆ. ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಅದು ಎಷ್ಟು ಹೆಚ್ಚಾಗಿರುತ್ತೋ ಅಷ್ಟು ಪ್ರಮಾಣದಲ್ಲಿ ಲಾಭ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಒಂದು ವೇಳೆ ಒಟ್ಟು ವೆಚ್ಚ ಮತ್ತು ಒಟ್ಟು ವೆಚ್ಚವು ಒಟ್ಟು ವೆಚ್ಚ ಆದಾಯಕ್ಕಿಂತ ಹೆಚ್ಚಾಗಿದ್ದರೆ, ಒಟ್ಟು ಆದಾಯಕ್ಕಿಂತ ಹೆಚ್ಚಾಗಿದ್ದರೆ ಆಗ ಉದ್ಯಮ ಘಟಕಕ್ಕೆ ನಷ್ಟ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಹೀಗಾಗಿ ಇಲ್ಲಿ ಒಟ್ಟು ಆದಾಯದ ಬದಲಾವಣೆಯು ಒಟ್ಟು ವೆಚ್ಚದ ಬದಲಾವಣೆಗಿಂತ ಹೆಚ್ಚುವರಿಯಾಗಿರುವಂತಹ ಸನ್ನಿವೇಶವಾಗಿರಬೇಕು. ಡೆಲ್ಟಾ ಟಿಆರ್ ಮೈನಸ್ ಡೆಲ್ಟಾ ಟಿಸಿ ಅಂತ ಹೇಳಿದ್ರೆ ಒಟ್ಟು ಆದಾಯದ ಬದಲಾವಣೆಯು ಒಟ್ಟು ವೆಚ್ಚದ ಬದಲಾವಣೆಗಿಂತ ಅಧಿಕವಾಗಿರುವಂತಹ ಸನ್ನಿವೇಶದಲ್ಲಿ ಲಾಭ ಅಂತಕ್ಕಂಥದ್ದು ಹೆಚ್ಚಳವಾಗುತ್ತದೆ. ಹಾಗಾದ್ರೆ ಒಟ್ಟು ಆದಾಯದ ಬದಲಾವಣೆ ಅಂದ್ರೆ ಒಟ್ಟು ಆದಾಯದ ಬದಲಾವಣೆ ಅಂತ ಹೇಳಿದ್ರೆ ಹೆಚ್ಚುವರಿ ಸರಕುಗಳನ್ನ ಮಾರಾಟ ಮಾಡಿದಾಗ ಗಳಿಸುವ ಆದಾಯ
ಹೆಚ್ಚುವರಿ ಸರಕುಗಳನ್ನ ಮಾರಾಟ ಮಾಡಿದಾಗ ಗಳಿಸುವ ಆದಾಯದಿಂದ ಒಟ್ಟು ಆದಾಯದಲ್ಲಿ ಏನಾಗುತ್ತೆ, ಬದಲಾವಣೆ ಸಂಭವಿಸುತ್ತದೆ. ಇದನ್ನು ನಾವು ಎಂತ ಕರಿತೀವಿ, ಸೀಮಾಂತ ಆದಾಯ ಅಂತೇಳಿ ಕರಿತೀವಿ, MR ಅಂತೇಳಿ ಕರಿತೀವಿ. ಒಟ್ಟು ಆದಾಯದ ಬದಲಾವಣೆ ಅಂತ ಹೇಳಿದ್ರೆ ಏನಂತ, ಹೆಚ್ಚುವರಿ ಸರಕುಗಳನ್ನ ಮಾರಾಟ ಮಾಡಿದಾಗ ಒಟ್ಟು ಆದಾಯದಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತದೆ. ಇದನ್ನು ನಾವೆಂತ ಕರಿತೀವಿ, MR ಅಂತ ಕರಿತೀವಿ. ಅಂದ್ರೆ MR ಅಂತಕ್ಕಂಥದ್ದು ಹೆಚ್ಚಾಗಿರಬೇಕು, ಸೀಮಾಂತ ಆದಾಯ ಅಂತಕ್ಕಂಥದ್ದು ಹೆಚ್ಚಾಗಿರಬೇಕು. ಹಾಗೇನೆ ಒಟ್ಟು ವೆಚ್ಚದಲ್ಲಿನ ಬದಲಾವಣೆ ಅಂತ ಹೇಳಿದ್ರೆ ಹೆಚ್ಚುವರಿ ಸರಕುಗಳನ್ನ ಉತ್ಪಾದಿಸಲು ತಗಲುವ ವೆಚ್ಚದಿಂದಾಗಿ ಒಟ್ಟು ವೆಚ್ಚದಲ್ಲಾಗುವಂತಹ ಬದಲಾವಣೆಯನ್ನ ಒಟ್ಟು ವೆಚ್ಚದಲ್ಲಿನ ಬದಲಾವಣೆ ಅಂತ ಹೇಳಿ ಕರಿತೀವಿ. ಇದನ್ನ ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ, ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ. ಹಾಗಾಗಿ ಸೀಮಾಂತ ವೆಚ್ಚ ಅಂತ ಹೇಳಿದ್ರೆ ಒಟ್ಟು ವೆಚ್ಚದಲ್ಲಾಗ್ತಕ್ಕಂತಹ ಬದಲಾವಣೆ ಅಂತ ಹೇಳಿದ್ರೆ ಹೆಚ್ಚುವರಿ ಸರಕುಗಳನ್ನ ಉತ್ಪಾದಿಸಲು ತಗಲುವಂತಹ ವೆಚ್ಚ, ವೆಚ್ಚದಿಂದ ಒಟ್ಟು ವೆಚ್ಚದಲ್ಲಾಗುವಂತಹ ಬದಲಾವಣೆಯನ್ನ ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಇಲ್ಲಿ ನಾವು ಸೀಮಾಂತ ವೆಚ್ಚಕ್ಕಿಂತ ಸೀಮಾಂತ ಆದಾಯವು ಹೆಚ್ಚಾಗಿದ್ದರೆ, ಆಗ ಲಾಭ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಹೆಚ್ಚುವರಿ ಲಾಭ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಹೀಗಾಗಿ ಲಾಭ ಅಧಿಕ ಆಗ್ಬೇಕಾ ಹೆಚ್ಚಾಗ್ಬೇಕಾ ಅಂತ ಹೇಳಿದ್ರೆ ಸೀಮಾಂತ ಆದಾಯಕ್ಕಿಂತಲೂ ಸೀಮಾಂತ ವೆಚ್ಚ ಏನಾಗಿರ್ಬೇಕು, ಕಡಿಮೆ ಇರಬೇಕು. ಸೀಮಾಂತ ಆದಾಯಕ್ಕಿಂತಲೂ ಸೀಮಾಂತ ವೆಚ್ಚ ಕಡಿಮೆ ಇರಬೇಕು. ಒಂದು ವೇಳೆ ಸೀಮಾಂತ ವೆಚ್ಚಕ್ಕಿಂತ ಸೀಮಾಂತ ಆದಾಯ ಕಡಿಮೆ ಇದ್ರೆ, ಆಗ ಉದ್ಯಮ ಘಟಕಕ್ಕೆ ನಷ್ಟ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಹಾಗಾಗಿ ಇಲ್ಲಿ ಉತ್ಪನ್ನದ ಮಟ್ಟವು MR MC ಆಗಿದ್ದಾಗ ಉತ್ಪನ್ನ ಮಟ್ಟದಲ್ಲಿ ಅಧಿಕ ಲಾಭವಾಗಿರುತ್ತದೆ. ಇದನ್ನ ರೇಖಾಚಿತ್ರದಲ್ಲಿ Q0 ಅಂತ ಕರೀತೀವಿ. ಈ Q0 ಸನ್ನಿವೇಶದಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನ ಗಳಿಸುತ್ತದೆ. ಇದನ್ನ ನಾವು ರೇಖಾಚಿತ್ರದಲ್ಲಿ ನೋಡೋದಾದ್ರೆ ರೇಖಾಚಿತ್ರ OX ಅಕ್ಷದಲ್ಲಿ ಉತ್ಪನ್ನ OX ಅಕ್ಷದಲ್ಲಿ ಉತ್ಪನ್ನ OY ಲಂಬಾಕ್ಷದಲ್ಲಿ ಬೆಲೆ ಸೀಮಾಂತ ವೆಚ್ಚ P ಮತ್ತು MC ಬೆಲೆ ಮತ್ತು ಸೀಮಾಂತ ವೆಚ್ಚವನ್ನ ನೋಡ್ತೀವಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇಲ್ಲಿ ಸರಕಿನ ಗುಣಮಟ್ಟ ಒಂದೇ ಆಗಿರೋದ್ರಿಂದ ಮತ್ತು ಸರಕಿನ ಬೆಲೆ ಮಾರುಕಟ್ಟೆ ಬೆಲೆ ಒಂದೇ ರೀತಿ ಇರೋದ್ರಿಂದ ಹಾಗಾಗಿ ಇಲ್ಲಿ ಸೀಮಾಂತ ಆದಾಯ ಸರಾಸರಿ ಆದಾಯ ಮತ್ತು ಬೆಲೆಯ ರೇಖೆ ಒಂದೇ ಆಗಿರುತ್ತದೆ. ಅದು OX ಅಕ್ಷಕ್ಕೆ ಸಮಾನಾಂತರವಾಗಿರೋದನ್ನ ನಾವು ನೋಡ್ತೀವಿ. ಇದನ್ನ ಎಂತ ಕರಿತೀವಿ, ಬೆಲೆಯ ರೇಖೆ P MR AR P ಅಂತ ಕರಿತೀವಿ. ಹಾಗೆಯೇ ಸೀಮಾಂತ ವೆಚ್ಚದ ರೇಖೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ U ಆಕಾರವನ್ನು ಹೊಂದಿರುತ್ತದೆ. ಸೀಮಾಂತ ವೆಚ್ಚದ ರೇಖೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ U ಆಕಾರವನ್ನು ಹೊಂದಿರುತ್ತದೆ. Q1 Q0
Q0. ಇದು MC ರೇಖೆ. ಇದು P ಬೆಲೆಯ ರೇಖೆ. OX ಅಕ್ಷಕ್ಕೆ ಸಮಾನಾಂತರವಾಗಿರ್ತಕ್ಕಂಥದ್ದು ಬೆಲೆಯ ರೇಖೆ. ಈ ಬೆಲೆಯ ರೇಖೆಯನ್ನೇ ನಾವೆಂತ ಕರಿತೀವಿ? MR ರೇಖೆ ಅಂತ ಕರಿತೀವಿ. ಹಾಗೆಯೇ AR ರೇಖೆ ಅಂತ ಸಹ ಕರಿತೀವಿ. ಇಲ್ಲಿ MR is equal to MC. MR is equal to MC ಯಾವ ಹಂತದಲ್ಲಿ ಸಂಭವಿಸಿದೆ? B ಬಿಂದುವಿನಲ್ಲಿ ಸಂಭವಿಸಿದೆ. ಇಲ್ಲಿ Q0 Q0 ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಿದಾಗ ಉದ್ಯಮ ಘಟಕ ಗರಿಷ್ಠ ಲಾಭವನ್ನ ಗಳಿಸುತ್ತದೆ. ಇಲ್ಲಿ T ಅಂತ ಒಂದನೇ, MR ಅಂತ ಒಂದನೇ. ಈ MR ರೇಖೆಯನ್ನ MC ರೇಖೆ B ಬಿಂದುವಿನಲ್ಲಿ ಸಂಧಿಸಿದೆ. ಈ B ಬಿಂದುವಿನಲ್ಲಿ ಉತ್ಪನ್ನದ ಮಟ್ಟ Q0 ಆಗಿರುತ್ತದೆ ಹಾಗೂ ಸರಕಿನ ಬೆಲೆ P ಆಗಿರುತ್ತದೆ. ಈ ಹಂತದಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನ ಗಳಿಸುತ್ತದೆ ಅಂತಕ್ಕಂಥದ್ದು ನಾವು ನೋಡಬಹುದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಎರಡನೇ ಕಂಡೀಷನ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎರಡನೇ ಷರತ್ತು ಸೀಮಾಂತ ವೆಚ್ಚವು ಎರಡನೇದು ಸೀಮಾಂತ ವೆಚ್ಚವು Q0 ನಲ್ಲಿ ಇಳಿಕೆಯಾಗುವುದಿಲ್ಲ. ಸೀಮಾಂತ ವೆಚ್ಚವು Q0 ನಲ್ಲಿ ಇಳಿಕೆಯಾಗುವುದಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಶ್ರೀಮಂತ ಗರಿಷ್ಠ ಲಾಭವನ್ನ ಪಡಿತಕ್ಕಂತಹ ಹಂತದಲ್ಲಿ, ಗರಿಷ್ಠ ಲಾಭವನ್ನ ಪಡಿತಕ್ಕಂತಹ ಉತ್ಪನ್ನದ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಸೀಮಾಂತ ವೆಚ್ಚದ ರೇಖೆ ಇಳಿಕೆಯಾಗುವುದಿಲ್ಲ. ಉತ್ಪನ್ನದ ಲಾಭವನ್ನ ಗರಿಷ್ಠಗೊಳಿಸುವ ಉತ್ಪನ್ನದ ಮಟ್ಟವು ಧನಾತ್ಮಕವಾಗಿದ್ದಾಗ, ಈ ಷರತ್ತನ್ನು ನಾವು ಪರಿಗಣಿಸ್ತೀವಿ. ನಾವು ಲಾಭವನ್ನ ಗರಿಷ್ಠಗೊಳಿಸುವಲ್ಲಿ ಉತ್ಪನ್ನದ ರೇಖೆ ಏನಾಗಿರಬೇಕು? ಧನಾತ್ಮಕವಾಗಿದ್ದಾಗ. ಧನಾತ್ಮಕ ಅಂತ ಹೇಳಿದ್ರೆ ಹೆಚ್ಚು ಪ್ರಮಾಣದಲ್ಲಿ, ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಅಂತಕ್ಕಂಥದ್ದು ನಡೆಯುವಂತ ಸಂದರ್ಭದಲ್ಲಿ ನಾವು ಎರಡನೇ ಷರತ್ತು ಅನ್ವಯಕ್ಕೆ ಬರುತ್ತದೆ. ಈ ಹಂತದಲ್ಲಿ, ಈ ಸನ್ನಿವೇಶದಲ್ಲಿ ಗರಿಷ್ಠಗೊಳಿಸುವಂತಹ ಉತ್ಪನ್ನ ಮಟ್ಟದಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಅದು ಇಳಿಕೆಯಾಗುವುದಿಲ್ಲ. ಇದನ್ನ ವಿವರಿಸೋದಾದ್ರೆ, ನಾವು ವಿವರಣೆ ಮಾಡಬಹುದಾದ್ರೆ ಇಲ್ಲಿ ನೋಡಿ, ಇದೊಂದು ರೇಖಾಚಿತ್ರ ಇದೆ. ರೇಖಾಚಿತ್ರದಲ್ಲಿ ವಿವರಿಸಬಹುದು ಈ ಎರಡನೇ ಷರತ್ತನ್ನ. ಇಲ್ಲಿ ಉದ್ಯಮ ಘಟಕ Q1 ನಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇರಬೇಕಾದ್ರೆ, ಆಗ Q1 ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಇಲ್ಲೇನಾಗಿದೆ? ಬೆಲೆಯ ರೇಖೆ ಮತ್ತು ಸೀಮಾಂತ ವೆಚ್ಚದ ರೇಖೆ ಸಮನಾಗಿದೆ. ಏನಾಗಿದೆ? ಸೀಮಾಂತ ಬೆಲೆ ಸೀಮಾಂತ ವೆಚ್ಚದ ರೇಖೆ, ಅಥವಾ MR P ಸೀಮಾಂತ ವೆಚ್ಚದ ರೇಖೆ. ಯಾವ ಹಂತದಲ್ಲಿ? A ಬಿಂದುವಿನಲ್ಲಿ ಅಥವಾ Q1 ಉತ್ಪನ್ನದಲ್ಲಿ ಬೆಲೆಯ ರೇಖೆ ಮತ್ತು ಸೀಮಾಂತ ಆದಾಯದ ರೇಖೆ ಮತ್ತು ಸೀಮಾಂತ ವೆಚ್ಚದ ರೇಖೆ A ಬಿಂದುವಿನಲ್ಲಿ ಸಮನಾಗಿದ್ದಾಗ ಉತ್ಪನ್ನದ ಮಟ್ಟ Q1 ಆಗಿದೆ. ಈ ಹಂತದಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಎರಡು ಸಹ ಸಮನಾಗಿದೆ. ಸೀಮಾಂತ ವೆಚ್ಚ, ಸೀಮಾಂತ ಆದಾಯ ಸಮನಾಗಿದೆ ಮತ್ತು ಬೆಲೆಗೂ ಸಹ ಅದು ಸಮನಾಗಿದೆ. ಆದ್ರೂ ಸಹ ಏನಾಗಿದೆ? ಇಲ್ಲಿ ಕಂಡೀಷನ್ಸ್ ಏನ್ ಹೇಳ್ತಾ ಇದ್ದಾರೆ? ಸೀಮಾಂತ ವೆಚ್ಚವು ಉತ್ಪನ್ನದ ಗರಿಷ್ಠ ಲಾಭ ಗಳಿಸುವಂತಹ ಹಂತದಲ್ಲಿ ಇಳಿಕೆಯಾಗುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಸೀಮಾಂತ ವೆಚ್ಚದ ರೇಖೆ ಏನಾಗ್ತಾ ಇದೆ? ಇಲ್ಲಿ ಇಳಿಕೆಯಾಗುತ್ತಾ ಇದೆ. ಅಂದ್ರೆ
ಇಲ್ಲಿ Q1 ನ ಎಡಭಾಗದಲ್ಲಿ ಬೆಲೆಗಿಂತ ಸೀಮಾಂತ ವೆಚ್ಚ ಹೆಚ್ಚಾಗಿದೆ. ಬೆಲೆಗಿಂತ ಸೀಮಾಂತ ವೆಚ್ಚ ಹೆಚ್ಚಾಗಿದೆ. MC ಗ್ರೇಟರ್ ದ್ಯಾನ್ P. MC ಗ್ರೇಟರ್ ದ್ಯಾನ್ P. ಯಾವಾಗ Q1 ನ ಉತ್ಪನ್ನ ಮಟ್ಟದ ಎಡಭಾಗದಲ್ಲಿ, ಅಂದ್ರೆ ಇಲ್ಲಿ ಈ ಪಾಯಿಂಟ್ನಲ್ಲಿ ಏನಾಗಿದೆ, ಬೆಲೆಗಿಂತ ಸರಕಿನ ಬೆಲೆಗಿಂತ ಸೀಮಾಂತ ವೆಚ್ಚ ಹೆಚ್ಚಾಗಿದೆ. ಅಂದ್ರೆ ಸರಕಿನ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ. ಆ ಸರಕನ್ನ ಮಾರಾಟ ಮಾಡೋದ್ರಿಂದ ಬರ್ತಕ್ಕಂಥ ಆದಾಯದ ಪ್ರಮಾಣ ಏನಾಗಿದೆ, ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನ ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ಹಂತದಲ್ಲಿ ನಷ್ಟವನ್ನ ಅನುಭವಿಸುತ್ತದೆ. ಮತ್ತು ಎ ಬಿಂದುವಿಗೆ ಬಂದರೆ, ಎ ಬಿಂದುವಿನಲ್ಲಿ ಬೆಲೆ ಮತ್ತು ಸೀಮಾಂತ ವೆಚ್ಚ ಸಮನಾಗಿದೆ. ಆದರೂ ಸಹ ಇಲ್ಲಿ ಏನಾಗಿದೆ, ಸೀಮಾಂತ ವೆಚ್ಚದ ರೇಖೆ ಎ ಬಿಂದುವಿನ ನಂತರ ಏನಾಗ್ತಾ ಇದೆ, ಇಳಿಕೆಯಾಗ್ತಾ ಇದೆ. ಇದರ ಅರ್ಥ ಇನ್ನೂ ಸರಕಿನ ಉತ್ಪಾದನೆಯನ್ನ ಮುಂದುವರಿಸಿದರೆ ಸೀಮಾಂತ ವೆಚ್ಚ ಇನ್ನೂ ಸಹ ಏನಾಗ್ತಾ ಇದೆ ಅಂತ ಕಡಿಮೆಯಾಗುತ್ತದೆ. ಸೀಮಾಂತ ವೆಚ್ಚ ಕಡಿಮೆ ಆಗುತ್ತದೆ ಅಂತ ಹೇಳಿದ್ರೆ ಸರಕಿನ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಎ ಬಿಂದುವಿನ ನಂತರ ಉದ್ಯಮ ಘಟಕ ಸರಕನ್ನು ಉತ್ಪಾದಿಸಲು ಇನ್ನೂ ಪ್ರಾರಂಭ ಮಾಡಿದಾಗ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತದೆ ಮತ್ತು ಸರಕಿನ ಬೆಲೆ ಏನಾಗ್ತಾ ಇರ್ತದೆ, ಹೆಚ್ಚಾಗ್ತಾ ಇರ್ತದೆ. ಹಾಗಾಗಿ ಎ ಬಿಂದುವಿನ ನಂತರದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಿದರೆ ಉದ್ಯಮ ಘಟಕಕ್ಕೆ ಲಾಭದ ಪ್ರಮಾಣವು ಹೆಚ್ಚಾಗುತ್ತಾ ಹೋಗುತ್ತದೆ. ಈಗ ಒಂದು ವೇಳೆ ಇಲ್ಲಿ Q2 ಹಾಗೆಯೇ Q3 Q2 Q3 ಹಾಗೆಯೇ Q4 ಮತ್ತೊಂದು Q5 ಈಗ ನೋಡಿ, ಈ ಉದ್ಯಮ ಘಟಕ ಏನಾದರೂ Q2 ಪ್ರಮಾಣದಷ್ಟು ಸರಕುಗಳನ್ನ ಉತ್ಪಾದನೆ ಮಾಡಿದರೆ, Q2 ಪ್ರಮಾಣದ ಓದಿಂದ Q2 ಪ್ರಮಾಣದಲ್ಲಿ ಸರಕುಗಳನ್ನ ಉತ್ಪಾದನೆ ಮಾಡಿದಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ವೆಚ್ಚಕ್ಕಿಂತ ಬೆಲೆಯ ಪ್ರಮಾಣ ಹೆಚ್ಚಾಗಿದೆ. ಆದರೆ ಈ ಹಂತದಲ್ಲಿ ಇನ್ನೂ ಸಹ ಪರಿಪೂರ್ಣವಾಗಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡಿಲ್ಲ. ಬೆಲೆ ಹೆಚ್ಚಾಗಿರ್ಬೋದು, ಆದರೆ ಪರಿಪೂರ್ಣವಾಗಿ ಉತ್ಪಾದನೆಯ ಮಟ್ಟ ಕಡಿಮೆ ಇದೆ. ಸರಕಿನ ಉತ್ಪಾದನೆಯ ಪ್ರಮಾಣ ಕಡಿಮೆ ಇದೆ. ಹಾಗಾಗಿ Q2 ನಲ್ಲಿ ಗರಿಷ್ಠ ಲಾಭವನ್ನು ಇನ್ನೂ ಪಡೆಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಬೆಲೆ ಹೆಚ್ಚಾಗಿದೆ, ಆದರೆ ಉತ್ಪಾದನಾ ವೆಚ್ಚ ಕಡಿಮೆ ಇದೆ. ಅಂತ ಹೇಳಿದ್ರೆ ಇಲ್ಲಿ ನಾವು ಅಧಾನಗಳನ್ನ ಅಥವಾ ಉತ್ಪಾದನಾಂಗಗಳನ್ನ ಪರಿಪೂರ್ಣವಾಗಿ ಇನ್ನೂ ಸಹ ಬಳಸಿಕೊಂಡಿಲ್ಲ. ಅದೇ ರೀತಿ Q3 ನಲ್ಲೂ ಅಷ್ಟೇನೆ. Q3 ಹಂತದಲ್ಲೂ ಸಹ ಉತ್ಪನ್ನ ಇದ್ದಾಗ ಏನಾಗಿದೆ, ವೆಚ್ಚದ ಪ್ರಮಾಣ ಕಡಿಮೆ ಇದೆ, ಬೆಲೆಯ ಪ್ರಮಾಣ, ಸೀಮಾಂತ ಆದಾಯದ ಪ್ರಮಾಣ ಹೆಚ್ಚಾಗಿದೆ. ಅಲ್ಲಿಯೂ ಸಹ ಲಾಭವನ್ನ ಬರುತ್ತೆ, ಲಾಭ ಏನೋ ಉದ್ಯಮ ಸಂಸ್ಥೆ ಬರುತ್ತೆ, ಆದ್ರೆ ಗರಿಷ್ಠ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇನ್ನೂ ಸಹ ಉತ್ಪಾದನಾಂಗಗಳನ್ನ ಪರಿಪೂರ್ಣವಾಗಿ ಬಳಸಿಕೊಂಡಿಲ್ಲ. ಇಲ್ಲಿ Q0 ಹಂತದಲ್ಲಿ ಉತ್ಪಾದನಾಂಗಗಳನ್ನ ಪರಿಪೂರ್ಣವಾಗಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದೀವಿ. ಆ ಹಂತದಲ್ಲಿ MR MC ಆಗಿದೆ. MC ಆಗಿದೆ. ಈ ಬಿಂದುವಿನಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನು ಪಡೆಯುತ್ತದೆ. ಯಾವುದು
ಬಿ ಬಿಂದುವಿನಲ್ಲಿ ಗರಿಷ್ಠ ಲಾಭವನ್ನು ಪಡೆಯುತ್ತದೆ. ಉದ್ಯಮ ಘಟಕದ ಉತ್ಪಾದನೆಯ ಪ್ರಮಾಣ QOQ ಪ್ರಮಾಣದಲ್ಲಿ ಉತ್ಪನ್ನದ ಪ್ರಮಾಣ OQ ಇದ್ದಾಗ, ಉತ್ಪನ್ನದ ಪ್ರಮಾಣ OQ, ಸರಕಿನ ಬೆಲೆ OP ಆದಾಗ ಅದು ಬಿ ಬಿಂದು ಸಮತೋಲನ ಆಗ ಗರಿಷ್ಠ ಲಾಭ ಕಂಡುಬರುತ್ತದೆ. ಯಾವ ಬಿಂದುವಿನಲ್ಲಿ? ಬಿ ಬಿಂದುವಿನಲ್ಲಿ. ಬಿಂದು ಬಿ ನಲ್ಲಿ ಗರಿಷ್ಠ ಲಾಭ ಅಂತಕ್ಕಂಥದ್ದು ಕಂಡುಬರುತ್ತದೆ. ಉತ್ಪನ್ನ OQ0 ಮಟ್ಟದಲ್ಲಿ ಉತ್ಪಾದನೆಯನ್ನು ಮಾಡುತ್ತಿದ್ದಾಗ ಮತ್ತು ಸರಕಿನ ಬೆಲೆ OP ಆಗಿದ್ದಾಗ ಉದ್ಯಮ ಘಟಕಕ್ಕೆ ಗರಿಷ್ಠ ಲಾಭ ಬರುತ್ತದೆ ಅಂತ ಹೇಳಿದ್ರೆ ಅಲ್ಲಿ PR - TC ಅಥವಾ MR = MC ಆಗಿರುತ್ತದೆ. ಈ ರೇಖೆಯನ್ನು ನಾವು ಎಂತ ಕರಿತೀವಿ? MR ರೇಖೆ ಅಂತ ಕರಿತೀವಿ, ಬೆಲೆಯ ರೇಖೆ ಅಂತ ಸಹ ಕರಿತೀವಿ, ಹಾಗೇನೆ ಸರಾಸರಿ ಆದಾಯದ ರೇಖೆ ಅಂತ ಸಹ ಕರಿತೀವಿ. ಹಾಗಾಗಿ ಇಲ್ಲಿ ಬಿ ಬಿಂದುವಿನಲ್ಲಿ MR ಮತ್ತು AC ಅಂದ್ರೆ ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮನಾಗಿದೆ. ಯಾವ ಹಂತದಲ್ಲಿ? ಬಿ ಬಿಂದುವಿನಲ್ಲಿ ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮನಾಗಿದೆ. ಅಲ್ಲಿಗೆ ಮೊದಲನೇ ಕಂಡೀಷನ್ಸ್ ಪೂರ್ಣವಾಗಿದೆ. ಮತ್ತು ಬೆಲೆಯ ರೇಖೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿದೆ. ಸಮನಾಗಿರೋದ್ರಿಂದ ಈ ಹಂತದಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನು ಗಳಿಸ್ತಾ ಇದೆ. ಹಾಗಾಗಿ ಈ ಬಿ ಬಿಂದುವಿನಲ್ಲಿ ಸೀಮಾಂತ ವೆಚ್ಚ ಮತ್ತು ಸೀಮಾಂತ ಆದಾಯವು ಸಮನಾಗಿದೆ ಮತ್ತು ಬೆಲೆಯ ರೇಖೆಗೆ ಅದು ಸಮತೋಲನವನ್ನ ಹೊಂದಿದೆ. ಒಂದು ವೇಳೆ ಉತ್ಪಾದನೆಯ ಮಟ್ಟ OQ4, ಉತ್ಪನ್ನದ ಮಟ್ಟ OQ4 ಪ್ರಾಡಕ್ಟ್ ಉತ್ಪನ್ನ OQ4 ಇದ್ದಾಗ ಬೆಲೆ OP ಆಗಿರುತ್ತದೆ, ಪ್ರೈಸ್ OP ಆಗಿರುತ್ತದೆ. ಕಾಸ್ಟ್ ಎಷ್ಟಾಗಿರ್ತದೆ? ಕಾಸ್ಟ್ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ. ಸೀಮಾಂತ ಆದಾಯಕ್ಕಿಂತ ಸೀಮಾಂತ ವೆಚ್ಚವು ಹೆಚ್ಚಾಗಿರುತ್ತದೆ. ಸೀಮಾಂತ ವೆಚ್ಚಕ್ಕಿಂತ ಸೀಮಾಂತ ಆದಾಯದ ಪ್ರಮಾಣವು ಹೆಚ್ಚಾಗಿದೆ. ಆ ಸೀಮಾಂತ ವೆಚ್ಚದ ರೇಖೆ ಏನಾಗಿದೆ? ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಆದರೆ ಸೀಮಾಂತ ಆದಾಯದ ರೇಖೆ P ಆಗಿದೆ. ಹಾಗಾಗಿ ಉದ್ಯಮ ಘಟಕಕ್ಕೆ ನಷ್ಟ ಎಷ್ಟು ಪ್ರಮಾಣದಲ್ಲಿ? ಇಲ್ಲಿಂದ ಇಷ್ಟು ಪ್ರಮಾಣದಲ್ಲಿ ನಷ್ಟ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಹಾಗೆಯೇ ಇನ್ನೂ ಉತ್ಪಾದನೆಯನ್ನು ಮುಂದುವರಿಸಿದರೆ ಉದ್ಯಮ ಘಟಕ Q5 ನಲ್ಲಿ ಉತ್ಪನ್ನದ ಮಟ್ಟವನ್ನು ಮುಂದುವರಿಸಿದರೆ ಆಗ ಏನಾಗ್ತಾ ಇದೆ? ವೆಚ್ಚ ಹೆಚ್ಚಾಗಿದೆ. MC > MR ಆಗಿದೆ. ಇಲ್ಲಿ P ಆಗಿದೆ ತಾನೆ. ಇದು MC > MR ಅಂದ್ರೆ ಸೀಮಾಂತ ವೆಚ್ಚವು ಆದಾಯಕ್ಕಿಂತ ಹೆಚ್ಚಾಗಿರುವುದರಿಂದ ಉದ್ಯಮ ಘಟಕ ನಷ್ಟವನ್ನು ಅನುಭವಿಸುತ್ತದೆ. ಹಾಗಾಗಿ ಇಲ್ಲಿ ನಮಗೆ ಎರಡು ಷರತ್ತುಗಳು. ಒಂದು P = MC ಯಾವ ಬಿಂದುವಿನಲ್ಲಿ? ಬಿ ಬಿಂದುವಿನಲ್ಲಿ ಸಮತೋಲನ ಆಗಿದೆ. ಅಂದ್ರೆ ಬೆಲೆಯ ರೇಖೆ ಮತ್ತು ಸೀಮಾಂತ ವೆಚ್ಚದ ರೇಖೆ ಸಮನಾಗಿದೆ. ಆಗ ಉತ್ಪನ್ನದ ಮಟ್ಟವು Q0 ಆಗಿರುತ್ತದೆ. ಇದು ಮೊದಲನೇ ಕಂಡೀಷನ್ ಪರಿಪೂರ್ಣಗೊಳಿಸಿದೆ. ಇನ್ನು ಎರಡನೇ ಕಂಡೀಷನ್ಸ್ ಏನು? ಸೀಮಾಂತ ವೆಚ್ಚವು Q0 ನಲ್ಲಿ ಇಳಿಕೆಯಾಗುವುದಿಲ್ಲ. ನೋಡಿ, ಸೀಮಾಂತ ವೆಚ್ಚದ ರೇಖೆ ಇಳಿಮುಖ ಆಗಿ ಅದೇನಾಗಿದೆ? ಮೇಲಕ್ಕೆ ಹೆಚ್ಚಾಗ್ತಾ ಇದೆ.
ಮೇಲಕ್ಕೆ ಹೆಚ್ಚಾಗ್ತಾ ಇದೆ. ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಸಹ ಸೀಮಾಂತ ವೆಚ್ಚದ ರೇಖೆ ಇಳಿಕೆಯಾಗುತ್ತಿಲ್ಲ. ಅಲ್ಲಿ ನಾವು ಉತ್ಪನ್ನದ ಗರಿಷ್ಠ ಲಾಭವನ್ನು ಗಳಿಸುವ ಹಂತದಲ್ಲಿ ಉತ್ಪನ್ನದ ಮಟ್ಟವು ಸೀಮಾಂತ ಉತ್ಪನ್ನ ಮಟ್ಟದಲ್ಲಿ ಸೀಮಾಂತ ವೆಚ್ಚದ ರೇಖೆ ಇಳಿಕೆಯಾಗಬಾರ್ದು. ಇಳಿಕೆಯಾದ್ರೆ ಅಲ್ಲಿ ನಷ್ಟ ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಸೀಮಾಂತ ವೆಚ್ಚದ ರೇಖೆ ಏನಾಯ್ತು, ಇಲ್ಲಿ ಇಳಿಕೆ ಆಗಿದೆ. ಇಳಿಕೆ ಆಯಿತು ಅಂತ ಹೇಳಿದ್ರೆ ಅರ್ಥ ಏನಂತ, ಅದು ಸೀಮಾಂತ ವೆಚ್ಚದ ರೇಖೆ ಇಳಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಉತ್ಪಾದನಾಂಗಗಳನ್ನ ಸಮರ್ಥವಾಗಿ ಉದ್ಯೋಗದಲ್ಲಿ ತೊಡಗಿಸಿರುವುದಿಲ್ಲ. ಉತ್ಪಾದನಾಂಗಗಳನ್ನ ಸಮರ್ಥವಾಗಿ ದಕ್ಷಯುತವಾಗಿ ನಾವು ಉದ್ಯೋಗದಲ್ಲಿ ತೊಡಗಿಸಿ ಇರ್ತಾ ಇಲ್ಲ. ಹಾಗಾಗಿ ಸೀಮಾಂತ ವೆಚ್ಚ ರೇಖೆ ಇಳಿಕೆಯಾಗ್ತಾ ಇರ್ತದೆ. ನಾವು ಸಮರ್ಥವಾಗಿ ಎಲ್ಲ ಉತ್ಪಾದನಾಂಗಗಳನ್ನು ಉದ್ಯೋಗದಲ್ಲಿ ತೊಡಗಿಸಿದಾಗ ಪರಿಪೂರ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮತ್ತು ಉದ್ಯೋಗಗಳು ಕಂಡು ಬಂದಾಗ ಆ ಹಂತದಲ್ಲಿ ಸೀಮಾಂತ ವೆಚ್ಚದ ರೇಖೆ ಯಾವುದೇ ಕಾರಣಕ್ಕೂ ಅದು ಇಳಿಕೆ ಆಗುವುದಿಲ್ಲ. ಅಂದ್ರೆ ಗರಿಷ್ಠ ಲಾಭವನ್ನ ಪಡೆಯುವಂತ ಸನ್ನಿವೇಶದಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನ ಪಡೆಯುವಂತ ಸನ್ನಿವೇಶದಲ್ಲಿ ಮತ್ತು ಉತ್ಪನ್ನ ಮಟ್ಟದ ಧನಾತ್ಮಕವಾಗಿರಬೇಕಾದಂತ ಸನ್ನಿವೇಶದಲ್ಲಿ, ಉತ್ಪನ್ನ ಮಟ್ಟ ಧನಾತ್ಮಕವಾಗಿರುವಂತಹ ಸನ್ನಿವೇಶದಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಯಾವುದೇ ಕಾರಣಕ್ಕೂ ಸಹ ಇಳಿಕೆಯಾಗುವುದಿಲ್ಲ. ಇಷ್ಟು ನೀವು ಗರಿಷ್ಠ ಲಾಭ ಗಳಿಸುವಿಕೆಯ ಒಂದು ವಿಶ್ಲೇಷಣೆ. ಅಂದ್ರೆ ಯಾವುದೇ ಒಂದು ನಾವು ವಿಚಾರವನ್ನು ಒಂದು ಉದ್ಯಮ ಘಟಕದಲ್ಲಿ ಒಂದು ಉದ್ಯಮ ಘಟಕ ಪರಿಪೂರ್ಣ ಲಾಭ ಗಳಿಸಬೇಕು ಅಂತ ಹೇಳಿದಾಗ ನಾವು ಫಸ್ಟ್ ಲಾಭ ಅಂದ್ರೆ ಏನು, ಯಾವ ಹಂತವನ್ನು ಲಾಭ ಅಂತ ಕರಿತೀವಿ. ಇಲ್ಲಿ ಲಾಭದ ಪ್ರಮಾಣ, ಯಾವ ಹಂತವನ್ನು ಲಾಭ ಗಳಿಸ್ತೀವಿ, ಯಾವ ಅಂತ ಹೇಳಿದ್ರೆ TR - TC ಅಂತ ಹೇಳ್ತೀವಿ. ಲಾಭದ ಸೂತ್ರ ಇದೆ, Pi = TR - TC. ಅಂದ್ರೆ ಗರಿಷ್ಠ ಲಾಭ ಗಳಿಸಬೇಕು ಅಂತ ಹೇಳಿದ್ರೆ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕಿಂತ ಹೆಚ್ಚಾಗಿರುವಂತಹ ಸನ್ನಿವೇಶವನ್ನ ನಾವು ಲಾಭದ ಹಂತ ಅಂತ ಹೇಳಿ ಕರಿತೀವಿ. ಇಲ್ಲಿ ಗರಿಷ್ಠ ಲಾಭ ನಾವು ವಿಶ್ಲೇಷಣೆ ಮಾಡೋದು ಬರೀ ಲಾಭ ಅಲ್ಲ. ಎಂತ ಲಾಭ? ಗರಿಷ್ಠ ಲಾಭ ಪಡಿಬೇಕು ಅಂತ ಹೇಳಿದ್ರೆ ಸರಕಿನ ಬೆಲೆ ಮತ್ತು ಸೀಮಾಂತ ವೆಚ್ಚ ಏನಾಗಿರಬೇಕು, ಸಮನಾಗಿರಬೇಕು. ಅಂದ್ರೆ ಅರ್ಥ ಇಷ್ಟೇನೆ, ಎಲ್ಲ ಧಾನಗಳನ್ನ ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗದಲ್ಲಿ ತೊಡಗಿಸಿ ಪೂರ್ಣೋತ್ಪಾದನೆಯಾಗುವಂತ ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಸರಕಿನ ಬೆಲೆ ಏನಾಗಿರ್ತದೆ, ನಿಗದಿಯಾಗಿರುತ್ತೆ. ಆ ಬೆಲೆಗೆ ಸೀಮಾಂತ ವೆಚ್ಚ ಏನಾಗಿರಬೇಕು, ಸಮನಾಗಿರಬೇಕು. ಇಲ್ಲಿ ಹಾಗಾಗಿ ಇಲ್ಲಿ ಏನಾಗಿದೆ, ಬೆಲೆಯ ರೇಖೆ ಪಿ ಆಗಿದೆ. ಬೆಲೆಯ ರೇಖೆ OP ಬೆಲೆಯ ರೇಖೆ, ಬೆಲೆಯ ಪ್ರಮಾಣದಲ್ಲಿ ಸೀಮಾಂತ ವೆಚ್ಚದ ರೇಖೆ ಏನಾಗಿದೆ, ಬಿ ಬಿಂದುವಿನಲ್ಲಿ ಛೇದಿಸಿದೆ. ಹಾಗಾಗಿ Q0 ಹಂತದಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನು ಪಡಿತಾ ಇದೆ. ಹಾಗಾದ್ರೆ ಎ ಬಿಂದುವಿನಲ್ಲೂ ಸಹ ಬೆಲೆಯ ರೇಖೆ ಮತ್ತು ಸೀಮಾಂತ ವೆಚ್ಚದ ರೇಖೆ ಸಮನಾಗಿದೆಯಲ್ಲ, ಈ ಹಂತದಲ್ಲಿ ಗರಿಷ್ಠ ಲಾಭ ಬರೋದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಹ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ Q1 ಉತ್ಪನ್ನ ಮಟ್ಟದಲ್ಲಿ ಎಡಭಾಗದಲ್ಲಿ ಏನಾಗಿದೆ, ವೆಚ್ಚದ ರೇಖೆ ಹೆಚ್ಚಿದೆ, ಬೆಲೆಯ ರೇಖೆ ಕಡಿಮೆ ಇದೆ. ಬೆಲೆಗಿಂತಲೂ ವೆಚ್ಚದ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ ಈ ಹಂತದಲ್ಲಿ ನಷ್ಟವನ್ನು ಅನುಭವಿಸ್ತಾರೆ. Q1 ಹಂತದಲ್ಲಿ Q1 ಉತ್ಪನ್ನ ಮಟ್ಟದಲ್ಲಿ ಏನಾದರೂ ಲಾಭ ಗಳಿಸಬಹುದಲ್ಲ, ಬೆಲೆಗೂ ಮತ್ತು ಸೀಮಾಂತ ವೆಚ್ಚಕ್ಕೂ ಸಮನಾಗಿದೆಯಲ್ಲ ಅಂತ ಪ್ರಶ್ನೆ ಬಂದ್ರೆ ಆಗ ನೋಡಿ ಇಲ್ಲಿ ಏನಾಗ್ತಾ ಇದೆ, ಇನ್ನೂ ಉದ್ಯಮ ಘಟಕ ಉತ್ಪಾದನೆಯನ್ನು ಮುಂದುವರಿಸಿದ್ರೆ ಸೀಮಾಂತ ವೆಚ್ಚ ಇದೆಯಲ್ಲ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗಿದೆ. ಆಗ ಬೆಲೆಯ ರೇಖೆ ಹೆಚ್ಚಾಗ್ತಾ ಇದೆ ಅನ್ನುವ ಅರ್ಥವನ್ನು ಮುನ್ಸೂಚನೆ ನೀಡ್ತಾ ಇದೆ. ಅಂದ್ರೆ ಉತ್ಪಾದನೆಯನ್ನು ಮುಂದುವರಿಸಿದಂತೆ ವೆಚ್ಚದ ಪ್ರಮಾಣ ಕಡಿಮೆ ಆಗುತ್ತದೆ. ಆಗ ಇನ್ನೂ ಸಹ ಗರಿಷ್ಠ ಲಾಭವನ್ನು ಗಳಿಸ್ತಾ ಹೋಗಬಹುದು, ಲಾಭದ ಪ್ರಮಾಣವನ್ನು ಗಳಿಸ್ತಾ ಹೋಗಬಹುದು. ಇಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಿದೆ. Q2 ನಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಿದೆ, Q3 ಯಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಿದೆ. ಆದರೆ ಗರಿಷ್ಠ ಲಾಭ ಪಡಿತಾ ಇರ್ತಕ್ಕಂಥ ಅಂತ ಹೇಳಿದ್ರೆ Q0 ಹಂತದಲ್ಲಿ
ಗರಿಷ್ಠ ಲಾಭವನ್ನ ಉದ್ಯಮ ಘಟಕ ಅಂತಕ್ಕಂಥದ್ದು ಪಡಿತಾ ಇದೆ. ಹಾಗಾಗಿ ಇಲ್ಲಿ Q0 ಬಿಂದುವಿನಲ್ಲಿ ಏನಾಗಿದೆ, ಉದ್ಯಮ ಘಟಕ ಗರಿಷ್ಠ ಲಾಭವನ್ನು ಪಡಿತಾ ಇದೆ. Q0 ಉತ್ಪನ್ನ ಮಟ್ಟದಲ್ಲಿ OP ಬೆಲೆ ಇದ್ದಾಗ ಉದ್ಯಮ ಘಟಕ ಗರಿಷ್ಠ ಲಾಭವನ್ನ ಪಡಿತಾ ಇದೆ. ಹೀಗಾಗಿ ಈ ಎರಡೂ ಷರತ್ತುಗಳು, ಷರತ್ತು ಒಂದು P = MC ಅಥವಾ P = Q0 ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇ ಷರತ್ತು MCಯು Q0 ನಲ್ಲಿ ಇಳಿಕೆಯಾಗುವುದಿಲ್ಲ ಅಂತ ಹೇಳಿ ಎರಡು ಷರತ್ತುಗಳನ್ನು ನೋಡಿದೀವಿ. ಇನ್ನು ಮೂರನೇ ಷರತ್ತು ಬೆಲೆಯು ಸರಾಸರಿ ಆದಾಯಕ್ಕಿಂತ ಹೆಚ್ಚಾಗಿರುವ ಸನ್ನಿವೇಶದಲ್ಲಿ ಉದ್ಯಮ ಘಟಕ ಲಾಭವನ್ನು ಗಳಿಸುತ್ತದೆ. ಮೂರನೇ ಷರತ್ತು. ಇಲ್ಲಿ ಮೂರನೇ ಷರತ್ತನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ಪ್ರಮುಖವಾಗಿ ಎರಡು ಸನ್ನಿವೇಶಗಳನ್ನ ನೋಡ್ತೀವಿ, ಅಲ್ಪಾವಧಿ ಮತ್ತು ದೀರ್ಘಾವಧಿ. ಅಲ್ಪಾವಧಿಯಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭ ಪಡಿಬೇಕು ಅಂತ ಹೇಳಿದ್ರೆ, ಅಲ್ಪಾವಧಿಯಲ್ಲಿ ಉದ್ಯಮ ಘಟಕ ಗರಿಷ್ಠ ಲಾಭವನ್ನು ಪಡಿಬೇಕು ಅಂತ ಹೇಳಿದ್ರೆ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿದ್ದಾಗ ಆ ಉದ್ಯಮ ಘಟಕ ಅಲ್ಪಾವಧಿಯಲ್ಲಿ ಗರಿಷ್ಠ ಲಾಭವನ್ನ ಪಡೀತದೆ. ಹಾಗೆಯೇ ಇನ್ನು ಎರಡನೇ ಸನ್ನಿವೇಶ ದೀರ್ಘಾವಧಿಯಲ್ಲಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರುವಂತಹ ಸನ್ನಿವೇಶದಲ್ಲಿ ಗರಿಷ್ಠ ಲಾಭವನ್ನ ಪಡೆಯುತ್ತದೆ. ಹೀಗಾಗಿ ನಾವು ಈ ಮೂರು ಷರತ್ತುಗಳನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇವತ್ತಿನ ದಿನ ಎರಡು ಷರತ್ತುಗಳನ್ನ ನಾವು ನೋಡಿದ್ದೀವಿ. ಓಕೆ, ಇಷ್ಟು ನಿಮಗೆ ಇರ್ತಕ್ಕಂಥ ವಿಷಯ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪೈ, ಈ ಲಾಭವನ್ನ ಯಾವ ಅಕ್ಷರದಿಂದ, ಸಂಕೇತಾಕ್ಷರದಿಂದ ನಾವು ಗುರುತಿಸ್ತೀವಿ ಅಂತಕ್ಕಂಥದ್ದು ಒಂದು ಅಂಕದ ಪ್ರಶ್ನೆ. ಅಥವಾ ಹೊಂದಿಸಿ ಬರೆಯಿರಿ ಇಲ್ಲಿ ಕೇಳ್ತಾರೆ, ಹೊಂದಿಸಿ ಬರೆಯಿರಿ. ಪೈ, ಲಾಭವನ್ನ ಪೈ ಅಂತಕ್ಕಂಥ ಸಂಕೇತಾಕ್ಷರದಿಂದ ನಾವು ಗುರುತಿಸ್ತೀವಿ. ಇನ್ನು 4 ಅಂಕಕ್ಕೆ ಗರಿಷ್ಠ ಲಾಭ ಗಳಿಸುವ ಹಂತದಲ್ಲಿ, ಲಾಭ ಗರಿಷ್ಠಗೊಳಿಸುವಿಕೆಯ ಹಂತದಲ್ಲಿ ಮೊದಲ ಎರಡು ಷರತ್ತುಗಳನ್ನ ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ ಹೇಳಿ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ನೀವು ಇಷ್ಟು ಈ ರೇಖಾಚಿತ್ರವನ್ನ ಬರೆಯಬೇಕು. ಈ ರೇಖಾಚಿತ್ರವನ್ನ ಬರೆದ್ಬಿಟ್ಟು ಇವೆರಡು ಷರತ್ತುಗಳನ್ನ ವಿವರಿಸಿ ಬರಿಬೇಕಾಗುತ್ತದೆ. ಇಷ್ಟನ್ನ ನೀವು ರೇಖಾಚಿತ್ರವನ್ನ ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ಪಠ್ಯಪುಸ್ತಕದಲ್ಲಿ ರೇಖಾಚಿತ್ರ ಇದೆ, ಆ ಪಠ್ಯಪುಸ್ತಕವನ್ನು ನೋಡ್ಬಿಟ್ಟು ಅದರಲ್ಲಿ ಇನ್ನೂ ಸಹ ಹೆಚ್ಚಿನ ವಿವರಣೆಗಳಿದ್ದಾವೆ. ಆ ವಿವರಣೆಯನ್ನ ಅಧ್ಯಯನ ಮಾಡಿಬಿಟ್ಟು ನೀವು ಈ ಒಂದು ವಿಷಯವನ್ನ ಸರಿಯಾದ ರೀತಿಯಲ್ಲಿ ಬರೀಬೇಕು. ಇಷ್ಟು ಇವತ್ತಿನ ತರಗತಿಯನ್ನ ನಾವು ಮುಗಿಸ್ತೇವೆ. ಥ್ಯಾಂಕ್ ಯು.